ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ಕೈವಾರ ಅಂತೇಳಿ. ಇವತ್ತು ದೊಮ್ಮಸಂದ್ರದಲ್ಲಿ ಸಾವಿತ್ರಿ ಬಾಪುಲೆ ಅಂತಕ್ಕಂತಹ ಒಂದು ಸಂಘವನ್ನು ಉದ್ಘಾಟಿಸಿದ್ದೀವಿ. ಅದರ ತುಂಬಾ ಖುಷಿ ಆಗ್ತಾಯಿದೆ. ಇದಕ್ಕೆ ರೂವಾರಿಯಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ರತ್ನಾ ವೆಂಕಟೇಶ್ ಅವರು ಈ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅದೇ ರೀತಿ ಇವತ್ತಿನ ದಿನ ದೊಮ್ಮಸಂದ್ರದಲ್ಲಿ ಕೂಡ ಅವರು ಮಂಜುನಾಥ್ ಹಾಗೂ ಪ್ರಿಯಾ ಮಂಜುನಾಥ್ ಅವರ ಒಂದು ನೇತೃತ್ವದಲ್ಲಿ ನಡಿಬೇಕು ಅಂಥೇಳಿ ಇಲ್ಲಿ ಈ ಸಂಘವನ್ನು ಕಟ್ಟಿದ್ದೀವಿ ಇವತ್ತು. ಅದಕ್ಕೆ ಇಲ್ಲಿನ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂತಹ ಧನರಾಜ್ ದಂಪತಿಗಳು ಸಹ ಇಲ್ಲಿ ಅವರಿಗೆ ಮೋಟಿವೇಟರ್ ಆಗಿ ನಿಂತಿದ್ದಾರೆ. ಬಹಳನೇ ಖುಷಿ ಆಗುತ್ತೆ ಸರ್. ಎಲ್ಲ ಹೆಣ್ಮಕ್ಳು ತನ್ನ ಕಾಲ ಮೇಲೆ ನಿಂತ್ಕೊಂಡು ಅವರು ಕಷ್ಟಪಟ್ಟು ದುಡಿದು ಅವರು ಎಲ್ಲ ಬೇರೆ ಹೆಣ್ಮಕ್ಳಿಗೆ ಮಾದರಿ ಆಗಬೇಕು ಹಾಗೂ ಅವರ ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತಕ್ಕಂಥ ಮೂಲ ಉದ್ದೇಶಗಳನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರೆ. ಅದೇ ಥರ ಎಲ್ಲ ಹೆಣ್ಮಕ್ಳು ಮನೆಯಲ್ಲಿ ನಗ್ನಗ್ತಾ ಇದ್ದರೆ ಆ ಮನೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು 2 ವರ್ಷದಿಂದನೂ ಅಂದ್ಕೊಂಡಿದ್ದೆ, ಎಲ್ಲ ಕಡೆ ಇದನ್ನು ಬ್ರಾಂಚಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ. ಮೊದಲನೇದಾಗಿ ದೊಮ್ಮಸಂದ್ರ ಭಾಗದ ಸಾರ್ವಜನಿಕರಿಗೂ ಮತ್ತು ಗಣ್ಯರಿಗೆ ನಾನು ನಮಸ್ಕಾರನ ಹೇಳ್ತಾ ಇದ್ದೀನಿ. ದೊಮ್ಮಸಂದ್ರ ಭಾಗದ ಒಂದು ಪತ್ರಿಕೆಯ ಗೋಷ್ಠಿ ಏನು ಬಂದಿತ್ತು ಅವ್ರಿಗೆಲ್ರಿಗೂ ನಾನು ಮೊದಲನೇದಾಗಿ ನಮಸ್ಕಾರ ಮಾಡ್ತಾ, ಈ ಭಾಗದಲ್ಲಿ ಯಾಕೆ ಈ ಶಾಖೆನ ಕೊಟ್ಟಿದ್ದು ಅಂತಂದರೆ, ಮಂಜುನಾಥ್ ಮತ್ತು ಪ್ರಿಯಾಂಕಾ ದಂಪತಿಗಳಿಬ್ಬರು ಒಂದು ಸಂಸ್ಥೆನ ಕಟ್ಟಬೇಕು ಅಂತಂದರು. ಯಾಕೆಂದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡದೇ ಇರ್ತಕ್ಕಂಥ ಕೆಲಸ ಸಂಘ ಸಂಸ್ಥೆಗಳು ಮಾಡುತ್ತೆ ಅನ್ನೋದ್ರ ಮುಖಾಂತರ ಆಯಿತು ಸರ್, ಸಾವಿತ್ರಿ ಬಾಪುಲೆ ಸಂಸ್ಥೆನ ನಡೆಸ್ಕೊಂಡೋಗಿ ಸರ್, ನಾನು ಒಬ್ಬಳೇ ಬಂದು ನಡೆಸೋಕ್ಕಾಗಲ್ಲ ಅನ್ನೋವಾಗ ಅವರು ಈ ಸಂಸ್ಥೆನ ಉದ್ಘಾಟನೆ ಮುಖಾಂತರ 24ನೇ ತಾರೀಕು ಬಾಗಿನ ಕೊಡೋದ್ರ ಮುಖಾಂತರ ಒಂದು ಶುಭ ಸಂಕೇತವಾಗಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಬಾಗಿನದಲ್ಲಿ ಇಟ್ಟು ಹೆಣ್ಣುಮಕ್ಕಳನ್ನು ಕರೆದು, ಇದು ಹೆಣ್ಣು ಮಕ್ಕಳದೇ ಸಂಸ್ಥೆ ಆಗಿರೋದ್ರಿಂದ ಕರ್ನಾಟಕ ಸಾವಿತ್ರಿ ಬಾಪುಲೆ ಮಹಿಳಾ ಜಾಗೃತ ಸಂಘ ಆಗಿರೋದ್ರಿಂದ ಗಂಡು ಮಕ್ಕಳ ಸಂಘ ಅಂತ ಕೇಳಲಿಲ್ಲ, ಅವರು ಹೆಣ್ಮಕ್ಳ ಸಂಘ ಅಂತ ಕೇಳಿದ್ರು. ಹಾಗಾಗಿ ನಮ್ಮ ಭಾಗದಲ್ಲಿ ಗೌರವಾನ್ವಿತರಾದ ಧನರಾಜ್ ಸರು, ಅಂಬುಜಾ ಮೇಡಮು ಎಲ್ಲ ಒಳ್ಳೆ ಕೆಲಸಗಳನ್ನು ಸಮಾಜಮುಖಿಯಾಗಿ ಮಾಡ್ತಾಯಿದ್ದಾರೆ. ಡಾಕ್ಟರ್ ಶ್ರೀನಿವಾಸ್ ಸರು ಇವರೆಲ್ಲ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಈ ಭಾಗದಲ್ಲಿರ್ತಕ್ಕಂಥ ಮಾಜಿ ಅಧ್ಯಕ್ಷರುಗಳಾಗ್ಬೋದು, ಈ ಆನೇಕಲ್ ತಾಲೂಕು ದೊಮ್ಮಸಂದ್ರ ಸರ್ಜಾಪುರ ಹತ್ತಿಬೆಲೆ ಏನಿದ್ದಾರೆ ಈ ಕಡೆ ಒಳ್ಳೊಳ್ಳೆ ಕೆಲಸಗಳು, ಹೋರಾಟಗಳು ಮತ್ತು ಏನೇ ಒಂದು ಕಾರ್ಯಕ್ರಮಗಳು ಮಾಡಿದ್ರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ, ಸಮಾಜಮುಖಿ ಕೆಲಸಗಳು ಮಾಡ್ತಾರೆ ಅನ್ನೋದ್ರ ಸಲುವಾಗಿ ಸಾವಿತ್ರಿ ಬಾಪುಲೆ ಜ್ಯೋತಿ ಬಾಪುಲೆನ ನಾನು ನೋಡಿದ್ದು ಮೊದಲನೇ ಸಲ ಈ ಭಾಗದಲ್ಲಾಗಿರೋದ್ರಿಂದ ಈ ಭಾಗಕ್ಕೆ ಮೊದಲನೇ ಶಾಖೆ ಕೊಟ್ಟರೆ ಹೇಗಿರುತ್ತೆ ಅಂತ ನನ್ನ ತಲೆಯಲ್ಲಿ ಓಡ್ತಾಯಿತ್ತು. ಅದು ಇವತ್ತಿನ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಮಾಡಿಕೊಟ್ರು. ಈ ಕಾರ್ಯಕ್ರಮನ ಮಾಡೋಣ ಅನ್ನೋವಾಗ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಒಬ್ಬ ಅಧಿಕಾರಿಯಾಗಿ, ಸರ್ಕಾರಿ ಅಧಿಕಾರಿಯಾಗಿ ಇರ್ತಕ್ಕಂಥ ಗೀತಾ ಮೇಡಮ್ ಸಹ ನನಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ರು. ಗೀತಾ ಮೇಡಮ್ ಅವರೇ ಇದು ಮೊದಲು ಆಯೋಜನೆ ಮಾಡೋಣ ಅಂತ ಹೇಳಿ ಮುಂದುವರೆದಾಗ ನಾನು ಮಂಜುನಾಥ್ ಸರ್ ಮತ್ತು ಪ್ರಿಯಾಂಕಾ ಅವ್ರಿಗೆ ಹೇಳಿದೆ, ಆಗುತ್ತೆ ಇದು ಕಾರ್ಯಕ್ರಮ ಮಾಡಿ ಅಂತ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮುಂಚಿತವಾಗಲೇ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳಿಗೆ ಒಳ್ಳೆಯದಾಗಲಿ ಮತ್ತು ಎಲ್ಲ ಸಮಾಜಮುಖಿ ಕೆಲಸಗಳು ಮಾಡಲಿ, ಕುಟುಂಬದಲ್ಲಿ ಗಂಡ ಮತ್ತು ಮಕ್ಕಳ ಜೊತೆಲಿ ಸಂಸಾರನ ನಡೆಸ್ತಾ ಅವರು ಒಂದು ಸ್ವಾವಲಂಬಿಗಳಾಗಿ ಒಂದು ಮಾದರಿಯಾಗಿ ತೋರಿಸ್ಬೇಕು ಈ ಗ್ರಾಮನ ಅಂತ ಹೇಳಿದ್ದಾರೆ ಧನರಾಜ್ ಸರ್ ಅವರು. ಈ ಗ್ರಾಮನ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅನ್ನೋದೇ ನಿಮ್ಮ ಉದ್ದೇಶ. ಆದರೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದು ಒಂದು ಸಂಘ ಕಟ್ಟಿ ಅವರಿಗೆ ಸ್ವಾವಲಂಬಿಗಳನ್ನಾಗಿ ಮಾಡಿ ಸಾವಿತ್ರಿ ಬಾಪುಲೆ ಅವರು ಶೈಕ್ಷಣಿಕ ಶಿಕ್ಷಣಕ್ಕೆ ಹೋರಾಟ ಮಾಡಿದ್ರು. ಈಗ ನಾವುಗಳು ಬಂದಿರೋದು ಆಧ್ಯಾತ್ಮಿಕ ಶಿಕ್ಷಣನ ಕೊಡುವಂತಹ ಮುಖಾಂತರ. ಆಧ್ಯಾತ್ಮಿಕ ಜ್ಞಾನ ಅಂತಂದರೆ ಯೋಗ, ಧ್ಯಾನ, ಒಂದು ಪ್ರಾಣಾಯಾಮ ಆಗಿರ್ಬೋದು, ದೇಹಕ್ಕೆ ಶಕ್ತಿ, ಮನಸ್ಸಿಗೆ ಸಂತೋಷ, ಜೀವನದಲ್ಲಿ ಉತ್ಸಾಹ, ಆನಂದ ಎಲ್ಲವೂ ತರುವಂಥದ್ದು ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ತಾರೆ. ಇಂತಹ ಒಂದು ಆಧ್ಯಾತ್ಮಿಕ ಶಿಕ್ಷಣವನ್ನು ಈ ಭಾಗದಲ್ಲಿ ಹಂಚಬೇಕು ಅನ್ನೋದ್ರ ಮುಖಾಂತರನೇ ಈ ಶಾಖೆ ಓಪನ್ ಮಾಡಿರೋದು. ಹಾಗೂ ಅವರ ಕುಟುಂಬ ಪೂರ್ತಿ ಅಮ್ಮ ಮುನಿಲಕ್ಷ್ಮಮ್ಮ ಅವರು ಆಗ್ಬೋದು, ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಿಯಾಂಕಾ ಅವರು ತೊಗೊಂಡಿದ್ದಾರೆ. ಗೌರವಯುತವಾಗಿ ಗೌರವಾಧ್ಯಕ್ಷರಾಗಿ ಅವರನ್ನು ಮಾಡ್ಬೋದಾ ಬೇಡವಾ ಅಂತ ಹೇಳುವಾಗ ಗಂಡು ಮಕ್ಕಳು ಸಪೋರ್ಟ್ ಇದ್ರೇ ಹೆಣ್ಮಕ್ಳು ಬೆಳೆಯೋಕ್ಕಾಗೋದು ಅಂತ ಹೇಳ್ತಾ ಗಂಡು ಮಕ್ಕಳನ್ನು ನಾವು ತೊಗೊಂಡು ಈ ಭಾಗದಲ್ಲಿ ಮುಂದುವರಿಯೋಣ ಅಂತ ಹೇಳಿ ಈ ಒಂದು ಶಾಖೆನ ಮೊದಲನೇದಾಗಿ ಓಪನ್ ಮಾಡಿದ್ವಿ. ಇದು ರಾಜ್ಯ ಪೂರ್ತಿ ಹರಡಲಿ ಅನ್ನೋದೇ ನನ್ನ ಉದ್ದೇಶ. ಇವತ್ತು ನನಗೆ ನಮ್ಮ ದೊಮ್ಮಸಂದ್ರ ಗ್ರಾಮದಲ್ಲಿ ಸುದಿನ, ಒಳ್ಳೆ ಶುಭ ದಿನ. ಪ್ರತಿಯೊಬ್ಬ ಇಲ್ಲಿ ನಮ್ಮ ದೊಮ್ಮಸಂದ್ರ ಗ್ರಾಮದಲ್ಲಿ ಸುತ್ತಮುತ್ತಲಲ್ಲಿ ಇಲ್ಲಿ ಕೂಲಿ ಕಾರ್ಮಿಕರು ಎಲ್ಲ ಬಡ ಜನ ಇರೋ ಜಾಗದಲ್ಲಿ ಈಗಾಗಲೇ ಈ ಸಾವಿತ್ರಿ ಬಾಪುಲೆ ಇಂಥ ಶಾಖೆ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಈಗಾಗಲೇ ಯಾವಾಗಲೂ ಆಗಬೇಕಾಗಿತ್ತು. ಆದರೆ ಇಲ್ಲೇ ತುಂಬ ತಡವಾಯಿತು. ತಡವಾದ್ರೂ ನಮ್ಮ ರಾಜ್ಯಾಧ್ಯಕ್ಷರಾದ
ರತ್ನ ವೆಂಕಟೇಶ್ರವರು ಮತ್ತು ಡಾಕ್ಟರ್ ಗೀತಾ ಮೇಡಮ್ ಅವರ ಒಂದು ಸಲಹೆ ಮೇಲೆಗೆ ನಮ್ಮ ಪ್ರಿಯಾಂಕಾ ಮತ್ತು ಮಂಜುನಾಥ್ ಅವರು ಧ್ವಂಸದಲ್ಲಿ ಈ ಶಾಖೆ ಇವತ್ತು ಉದ್ಘಾಟನೆಗೆ ನಮ್ಮನ್ನು ಕರೆಸಿ ನಮ್ಮ ಕೈನಲ್ಲಿ ಉದ್ಘಾಟನೆ ಮಾಡಿಸಿ ಈ ಶಾಖೆ ಇಲ್ಲಿ ಓಪನ್ ಮಾಡಿರೋದ್ರಿಂದ ತುಂಬ ಅವರಿಬ್ಬರಿಗೂ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಅವರು 4 ಜನಕ್ಕೂ ನಾವು ಅಭಿನಂದನೆಗಳನ್ನ ಮೊಟ್ಟ ಮೊದಲನೇದಾಗಿ ಸಲ್ಲಿಸ್ತೀವಿ. ಯಾಕಂದರೆ ಸುಮಾರು ಜನಗಳಿಗೆ ಇವಾಗ ಆಂಜನೇಯನಿಗೆ ಹನುಮಂತನಿಗೆ ಅಷ್ಟು ಶಕ್ತಿ ಗೊತ್ತಿರೋಲ್ಲ. 4 ಜನ ಹನುಮಂತ ನೀನು ಆರ್ಬಲ್ಲೆ, ನೀನು ಲಂಕೆಗೆ ಹೋಗಿ ಬರಬಲ್ಲೆ ಅಂತ ನೀನು ಅಂತ 4 ಜನ ಹೇಳಿದಾಗ ಅವರು ಹನುಮಂತನ ಆರ್ತಾನೆ. ಅದೇ ರೀತಿ ಪ್ರತಿಯೊಬ್ಬ ಮನೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯರಲ್ಲಿ ಪ್ರತಿಯೊಬ್ಬರಲ್ಲಿನೂ ಅವ್ರದ್ದೇ ಒಂದು ಶಕ್ತಿ ಇರ್ತೈತೆ. ಮಹಿಳೆಯರಲ್ಲಿ ಅವರಿಗೆ ಗುರುತಿಸಿ ಪ್ರತಿಯೊಬ್ಬರನ್ನೂ ಒಂದು ಮಾದರಿಯಾಗಿ ಮಾಡಿ ನಮ್ಮ ಸಾವಿತ್ರಿ ಬಾಪುಲೆ ಶಾಖೆ ಸಂಘಟನೆ ಇವತ್ತು ಉದ್ಘಾಟನೆ ಆಗಿರೋದಕ್ಕೆ ಬಹಳ ಸಂತೋಷ ಆಗ್ತೈತೆ. ಪ್ರತಿಯೊಬ್ಬರೂ ನಾನು ಈ ಮೀಡಿಯಾ ಮುಖಾಂತರ ಇಡೀ ನಮ್ಮ ಗ್ರಾಮದಲ್ಲೇ ಅಲ್ಲ, ತಾಲೂಕಲ್ಲೇ ಅಲ್ಲ, ರಾಜ್ಯದಲ್ಲೆಲ್ಲ, ಇಡೀ ದೇಶದಲ್ಲೇ ಸಾವಿತ್ರಿ ಬಾಪುಲೆ ಅವರ ಒಂದು ಶಾಖೆಗಳ ಉದ್ಘಾಟನೆಯಾಗಿ ಪ್ರತಿಯೊಬ್ಬರು ಬಡವರ ಮನೆಯಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಇಲ್ಲ ಇತರೆ ಯಾವುದೇ ಚಟುವಟಿಕೆಗಳಲ್ಲಾಗಲಿ ಆಗಿರ್ಬೋದು, ಅದರಲ್ಲಿ ಒಳ್ಳೆ ಈ ಸಂಘಟನೆಗಳಿಂದ ಒಳ್ಳೆ ಪ್ರಯೋಜನ ಐತೆ. ಪ್ರತಿ ರಾಜ್ಯದಲ್ಲೆಲ್ಲ ಕಡೆ ಈ ಶಾಖೆ ಓಪನ್ ಆಗಲಿ ಮತ್ತು ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ಮಹಿಳೆಯವರು ಈ ಸಂಘಟನೆಯನ್ನು ಸದುಪಯೋಗ ಮಾಡಿಕೊಂಡು ನೀವು ಬೆಳಿಬೇಕು. ಮತ್ತು ಇದರಲ್ಲಿ ಅನುಕೂಲ ಏನೈತೆ ರಾಜ್ಯ ಮಟ್ಟದಲ್ಲಾಗಲಿ, ರಾಷ್ಟ್ರ ಮಟ್ಟದಲ್ಲಾಗಲಿ, ಕೇಂದ್ರ ಮಟ್ಟದಲ್ಲಾಗಲಿ ಇರೋದನ್ನು ಎಲ್ಲರೂ ಸೌಲಭ್ಯಗಳು ಇದನ್ನು ಪಡ್ಕೊಳೋದಕ್ಕೆ ನಮ್ಮ ರತ್ನ ವೆಂಕಟೇಶ್ರವರು ರಾಜ್ಯಾಧ್ಯಕ್ಷರಾದ ಅವರು ಮತ್ತು ಗೀತಾ ಮೇಡಮ್ ಅವರು ನಿಮಗೆ ಪ್ರತಿ ತಿಂಗಳು 2 ತಿಂಗಳಿಗೊಮ್ಮೆ ಒಂದು ಸಲ ಬಂದು ಇಲ್ಲಿ ಒಂದು ಮೀಟಿಂಗ್ ಹಾಕಿ ಪ್ರತಿಯೊಬ್ಬ ಮಹಿಳೆಯವ್ರಿಗೂ ನಿಮಗೆ ಎದ್ದೇಳಿ ಅಂತ ಜಾಗೃತಿ ಮೂಡಿಸ್ತಾರೆ. ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರೂ ಇದನ್ನು ಉಪಯೋಗಿಸ್ಕೊಂಡು ನಮ್ಮ ಧ್ವಂಸಂದ್ರ ಗ್ರಾಮದಲ್ಲಿ ಇವತ್ತು ಶಾಖೆ ಉದ್ಘಾಟನೆ ಇಡೀ ರಾಜ್ಯದಲ್ಲೇ ಈ ಶಾಖೆ ಒಳ್ಳೆ ಬೆಳವಣಿಗೆ ಬಂತು ಧ್ವಂಸಂದ್ರದಲ್ಲಿ ಅನ್ನೋ ಥರ ನಮ್ಮ ಪ್ರಿಯಾಂಕಾ ಮಂಜುನಾಥ್ ಅವರು ಮತ್ತು ಗೀತಾ ಮೇಡಮ್ ಅವರು, ರತ್ನಪ್ರಭು ಅವರು ಹೆಚ್ಚಿಗೆ ನಮ್ಮ ಧ್ವಂಸಂದ್ರ ಗ್ರಾಮಕ್ಕೆ ಅವರು ಬೆಂಬಲ ಕೊಟ್ಟು ಇಲ್ಲಿ ಪ್ರತಿಯೊಬ್ಬ ಬಡ ಕೂಲಿ ಕಾರ್ಮಿಕರ, ಮಹಿಳೆಯರ ಅವರ ಒಂದು ಆಗುಹೋಗುಗಳ ಬಗ್ಗೆ ಸ್ಪಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವ್ರನ್ನಲ್ಲಿ ಕಳಕಳಿ ಮನವಿ ಮಾಡ್ಕೊತೇನೆ. ಜೈ ಹಿಂದ್, ಜೈ ಕರ್ನಾಟಕ.